ಸರ್ ನಿಮ್ಮ 50 ಲಕ್ಷ ಲೋನ್ ಅಪ್ರೂವ್ ಆಗಿದೆ ಸರ್. ಈ ಡಾಕ್ಯುಮೆಂಟ್ಸ್ಗೆ ಒಂದು ಸೈನ್ ಹಾಕ್ಬಿಡಿ. ಮೇಡಮ್, ನಾನು ತಗೊಂಡಿದ್ದು ಹೋಮ್ ಲೋನು, ನೀವು ಯಾಕೆ ಇನ್ಶೂರೆನ್ಸ್ ಪೇಪರ್ ಕೊಟ್ಟಿದ್ದೀರಾ? ಹೋಮ್ ಲೋನ್ ಜೊತೆಗೆ ಇನ್ಶೂರೆನ್ಸ್ ಮಾಡಿಸೋದು ಒಂದು ರೀತಿ ಕಡ್ಡಾಯ ಸರ್. ನಾಳೆ ನಿಮ್ಗೆ ಏನಾದರೂ ತೊಂದರೆ ಆಯಿತು ಅಂತಂದ್ರೆ ಬ್ಯಾಂಕು ನಿಮ್ಮ ಮನೆನ ಸೀಸ್ ಮಾಡುತ್ತೆ. ಆಗ ನಿಮ್ಮ ಫ್ಯಾಮಿಲಿ ಗತಿ ಏನಾಗ್ಬೇಡ ಹೇಳಿ. ಹಾಗಾಗಿ ಇನ್ಶೂರೆನ್ಸ್ ಮಾಡಿಸೋದು ಒಳ್ಳೇದು ಸರ್. ಹೌದಾ? ಹಂಗಾದ್ರೆ ಎಷ್ಟು ಖರ್ಚಾಗುತ್ತೆ ಅದಕ್ಕೆ? ಸರ್ ವರ್ಷಕ್ಕೊಂದು 60,000 ರೂಪಾಯಿ ಪ್ರೀಮಿಯಂ ಅಷ್ಟೇ ಸರ್. ಇದು ನಿಮ್ಗೆ ಸ್ವಲ್ಪ ದೊಡ್ಡದು ಅಂತ ಅನ್ಸಿದ್ರೆ EMI ಜೊತೆಗೆ ಹೊಂದಾಣಿಕೆ ಮಾಡ್ಬೋದು. EMI ಏನಿಲ್ಲ ಅಂತಂದ್ರೂ ಒಂದು 5,000 ರೂಪಾಯಿ ಜಾಸ್ತಿ ಆಗುತ್ತೆ ಅಷ್ಟೇ. ಸಾರಿ ಮೇಡಮ್, ನೀವ್ಯಾಕೆ ಅವ್ರಿಗೆ ಇನ್ಶೂರೆನ್ಸ್ ತಗೊಳ್ಳಿ ಅಂತ ಹೇಳಿ ಪ್ರೆಷರ್ ಮಾಡ್ತಾ ಇದ್ದೀರಾ? ಇವ್ರು ಒಳ್ಳೇದಕ್ಕೆ ಹೇಳ್ತಿರೋದು ಸರ್. ನಾಳೆ ದಿನ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಅದಕ್ಕೋಸ್ಕರ ಹೇಳಿದ್ದಷ್ಟೇ. ಆಹಾ, ಗೊತ್ತು ಮೇಡಮ್, ಯಾರು ಒಳ್ಳೇದಕ್ಕೆ ಅಂತ ಹೇಳಿ. ಇದರಿಂದ ನಿಮಗೆ ಒಳ್ಳೇದಾಗೋದು ಅದು ಚೆನ್ನಾಗಿ ಗೊತ್ತು. ನೋಡಿ, ನೀವು ಮಾಡ್ತಾ ಇರುವಂತ ಇನ್ಶೂರೆನ್ಸ್ ಇದೆಯಲ್ಲ, ಇದರಿಂದ ನಿಮಗೆ 20% ಕಮಿಷನ್ ಸಿಗುತ್ತೆ. ಆಮೇಲೆ ಈ ಇನ್ಶೂರೆನ್ಸ್ ಇವ್ರು ಮಾಡಿರುವಂತ ಹೋಮ್ ಲೋನ್ ಮುಗಿಯೋರಿಗೆ ಮಾತ್ರ. ಸರ್, ಹಾಗಾದ್ರೆ ನಾನು ಏನು ಮಾಡಲಿ? ಸರ್, ನೀವು ಅವ್ರ ಮಾತೆಲ್ಲ ಕೇಳಬೇಡಿ. ಒಂದು ಪ್ಯೂರ್ ಟರ್ಮ್ ಪ್ಲಾನ್ ಅನ್ನು ತಗೊಳ್ಳೋದು ಒಳ್ಳೇದು. ಏನಿಲ್ಲ ಸರ್, ತಿಂಗಳಿಗೆ 400-500 ರೂಪಾಯಿಂದ ಪ್ರೀಮಿಯಂ ಸ್ಟಾರ್ಟ್ ಆಗುತ್ತೆ. 1 ಕೋಟಿವರೆಗೆ ಕವರೇಜ್ ಸಿಗುತ್ತೆ. ಅಷ್ಟೇ ಅಲ್ಲ ಸರ್, ಮುಂದಿನ 40 ವರ್ಷದವರೆಗೆ ನಿಮ್ಮನ್ನ ಸುರಕ್ಷಿತವಾಗಿರಿಸುತ್ತೆ. ಓ, ಹಂಗಾದ್ರೆ ನನಗೆ ವರ್ಷಕ್ಕೆ 50,000 ಉಳಿಯುತ್ತೆ. ಖಂಡಿತ ಸರ್. ಬೆನಿಫಿಟ್ ಬಿ ಅನ್ನ ಫಾಲೋ ಮಾಡಿ ಇನ್ನೂ ಹೆಚ್ಚಿನ ಹಣ ಉಳಿಸಬಹುದು. ಥ್ಯಾಂಕ್ ಯು ಸರ್. ತಗೊಳ್ಳಿ ಮೇಡಮ್ ನಿಮ್ಮ ಪೇಪರು. Boss Wala. Be the boss.